ಇವತ್ತು 3x3 ಹೆಂಗ್ ಸಾಲ್ವ್ ಮಾಡೋದು ಫುಲ್ ವಿಡಿಯೋ, ಲಾಂಗ್ ವಿಡಿಯೋ, ಬರೀ ಈ ಲೇಯರ್ ಮಾತ್ರ ಅಲ್ಲ, ಫುಲ್ ಕ್ಯೂಬ್ ಹೇಳ್ಕೊಡ್ತೀವಿ. ಇದು ಬಿಗಿನರ್ಸ್ ಮೆಥಡ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಈ ತರನೇ ಸಾಲ್ವ್ ಮಾಡ್ತೀರಾ ನೀವು, ಯಾವ್ದೇ ಕೇಸ್ ಬರ್ಲಿ, ಹೆಂಗ್ ಬರ್ಲಿ, ನೀವು ಈ ತರ ಸಾಲ್ವ್ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಕ್ಯೂಬ್ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಬೇರೆ ಮೆಥಡ್ ಬರುತ್ತೆ, ನಾವು ಇನ್ವೆಂಟ್ ಮಾಡಿರೋ ಮೆಥಡ್. ಇದು ಬಿಗಿನರ್ಸ್ ಮೆಥಡ್, ಸ್ಟಾರ್ಟಿಂಗ್ ಮೆಥಡ್. ಎಷ್ಟೊಂದು ಮೆಥಡ್ಸ್ ಇದೆ, ಅದೆಲ್ಲ ಲೇಟರ್ ಡೇಸ್ ಅಲ್ಲಿ ವಿಡಿಯೋಸ್ ಬರುತ್ತೆ. ಇದು ಸದ್ಯಕ್ಕೆ ಸ್ಟಾರ್ಟರ್ಸ್ ಮೆಥಡ್ ಅಂತ ಇದು. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಿಮ್ಗೆ ಯಾವ್ದೇ ಕಲರ್ ಅಲ್ಲಿ ಆಗ್ಲಿ ನೀವು ಪ್ಲಸ್ ಮಾಡ್ಕೋಬೇಕು. ಈ ತರ ಇಲ್ಲಿ ಗ್ರೀನ್ ಇದ್ರೆ ಇಲ್ಲೂ ಗ್ರೀನ್ ಇರಬೇಕು, ಇಲ್ಲೂ ಗ್ರೀನ್ ಇರ್ಬೇಕು, ಇಲ್ಲೂ ಗ್ರೀನ್, ಆತರ. ನನಗೆ ವೈಟ್ ಇಂದ ಸ್ಟಾರ್ಟ್ ಮಾಡಿ ಈಸಿ ಆಗುತ್ತೆ, ಯಾಕಂದ್ರೆ ವೈಟ್ ಎಲ್ಲರಿಗೂ ಕಾಮನ್. ವೈಟ್ ತಕ್ಷಣ ಕ್ಯಾಚಿ ತರ ಆಗ್ಬಿಡುತ್ತೆ, ಅದಕ್ಕೆ ವೈಟ್ ಇಂದ ಸ್ಟಾರ್ಟ್ ಮಾಡೋಣ. ಇವಾಗ ಸೆಂಟರ್ ಪೀಸ್ ಇಲ್ಲಿದೆ, ಆಗ್ಲೇ ಒಂದ್ ಪೀಸ್ ಇಲ್ಲಿ ಬಂದಿದೆ, ಈ ಪೀಸ್ ಇಲ್ಲಿದೆ. ಇದನ್ನ ಹಿಂಗ್ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ ಹಿಂಗ್ ಮೇಲ್ಗಡೆ, ಅದಕ್ಕೆ ಈ ಕಡೆ ಈ ಈ ಲೇಯರ್ ತಂದ್ಬಿಟ್ಟು ಈ ತರ ಮೇಲ್ಗಡೆ ಶಿಫ್ಟ್ ಮಾಡೋಣ. ಆಯ್ತು ಇದು. ಇವಾಗ ಇದನ್ನ ಇಲ್ಲಿ ಹಾಕ್ಬೇಕು, ಈ ಕಡೆ ತಿರುಗಿಸ್ಬಿಟ್ಟು ಇದನ್ನ ಮೇಲ್ಗಡೆ ಹಾಕೋಣ. ಓಕೆ, ಡನ್. ಇವಾಗ ಲಾಸ್ಟ್ ಪೀಸ್ ಇಲ್ಲಿ ಕೆಳಗಡೆ ಇದೆ, ಇದನ್ನ ಇಲ್ಲಿಗೆ ಹಾಕ್ಬೇಕು. 2 ಟೈಮ್ಸ್ ಟರ್ನ್ ಮಾಡ್ಬಿಟ್ಟು ಮೇಲ್ಗಡೆ ಬಂತು. ಇವಾಗ ಪ್ಲಸ್ ಆಯ್ತು. ಇವಾಗ ಈ ಕಾರ್ನರ್ ಹೆಂಗ್ ಬಂದಿದೆ ಅಂತ ಅನ್ಕೊಳ್ತೀರಾ. ಕಾರ್ನರ್ ಇಗ್ನೋರ್ ಮಾಡಬೇಕು. ಇಲ್ಲೂ ವೈಟ್ ಇರ್ಲಿ, ಇಲ್ಲೂ ವೈಟ್ ಇರ್ಲಿ, ಜಸ್ಟ್ ಇಗ್ನೋರ್. ಓನ್ಲಿ ಪ್ಲಸ್ ಇರ್ಬೇಕಷ್ಟೇ. ಪ್ಲಸ್ ಇದ್ರೆ ನಿಮ್ ಕೆಲಸ ಆಯ್ತು. ಇವೆರಡ್ ಪೀಸ್ ನ ಇಗ್ನೋರ್ ಮಾಡಿ, ಓನ್ಲಿ ಪ್ಲಸ್ ನೋಡ್ಬೇಕು. ಇವೆರಡ್ ಪೀಸ್ ಇಲ್ವೇ ಇಲ್ಲ ಅಂತ ಅನ್ಕೋಬೇಕು ನೀವು. ಪ್ಲಸ್ ಆಯ್ತಾ. ನೆಕ್ಸ್ಟ್, ಇವಾಗ ಈ ತರ ಪೀಸಸ್ ಅಂದ್ರೆ ಇಲ್ಲಿ ಬ್ಲೂ ಸೆಂಟರ್ ಇದೆ, ಇಲ್ಲಿ ಬ್ಲೂ ಸೆಂಟರ್ ಜೊತೆ ಅಲೈನ್ ಮಾಡ್ಕೋಬೇಕು. ಈ ತರ ಪೀಸ್ ಮಿನಿಮಮ್ 2 ಮ್ಯಾಚ್ ಆಗ್ಬೇಕು. ಈ ತರ ಇಲ್ಲಿ ಒಂದೇ ಮ್ಯಾಚ್ ಆಗಿದೆ, ಇಲ್ಲೂ ಮ್ಯಾಚ್ ಆಗಿಲ್ಲ, ಇಲ್ಲೂ ಮ್ಯಾಚ್ ಆಗಿಲ್ಲ, ಇಲ್ಲೂ ಮ್ಯಾಚ್ ಆಗಿಲ್ಲ. ಈ ತರ ತಿರುಗಿಸ್ ನೋಡೋಣ ಅಕಸ್ಮಾತ್ ಮ್ಯಾಚ್ ಆದ್ರೆ ಅಂತ. ಇವಾಗ ಇವೆರಡ್ ಮ್ಯಾಚ್ ಆಗಿಲ್ಲ, ಇದು ಮ್ಯಾಚ್ ಆಯ್ತು, ಇದು ಮ್ಯಾಚ್ ಆಯ್ತು, ಆದ್ರೆ ಎಲ್ಲಾನು ಮ್ಯಾಚ್ ಆಗಿಲ್ಲ. ಆದ್ರೆ ಇದಕ್ಕೋಸ್ಕರ ನಮ್ಗೆ ಮಿನಿಮಮ್ 2 ಮ್ಯಾಚ್ ಆಗ್ಬೇಕಷ್ಟೇ. ಓಕೆ, ಇದು ಫಸ್ಟ್ ಕೇಸ್. ಇನ್ನೊಂದ್ ಕೇಸು ಹೇಳ್ಕೊಡ್ತೀನಿ. ಇವಾಗ ಮ್ಯಾಚ್ ಆಗಿರೋ ಸೈಡ್ ನ ನಿಮ್ ರೈಟ್ ಇಟ್ಕೋಬೇಕು, ಮತ್ತೆ ಅನ್ಮ್ಯಾಚ್ಡ್ ನಿಮ್ ಮುಂದೆ ಇರುತ್ತೊಂದು, ಪಕ್ಕದಲ್ಲಿ ಒಂದಿರುತ್ತೆ. ಇವಾಗ ಮ್ಯಾಚ್ ಆಗಿರೋ ಸೈಡ್ ನ ಮೇಲ್ಗಡೆ ಎಸ್ಬಿಟ್ಟು ಒಂದ್ಸತಿ ಈ ಕಡೆ, ಕೆಳಗಡೆ, ಈ ಕಡೆ, ತಿರ್ಗಾ ಮೇಲೆ. ಯಾವ್ದ್ 2 ಸತಿ ಈ ಕಡೆ ತೊಳಗಿರ್ತೀರಲ್ಲ ವಾಪಸ್ ತಗೋಬರ್ಬೇಕು. ಆಮೇಲೆ ಒಂದ್ಸತಿ ಕೆಳಗಡೆ, ಒಂದ್ಸತಿ ಈ ಕಡೆ. ಇವಾಗ ನಿಮ್ ಸೆಂಟರ್ ಪೀಸಸ್ ಎಲ್ಲಾ ಸಾಲ್ವ್ ಆಯ್ತು. ಇವಾಗ ನೆಕ್ಸ್ಟ್ ಕೇಸ್. ಈ ಕೇಸಲ್ಲಿ ಇವಾಗ ಹಿಂಗ್ ತಿರ್ಗ್ಸಿರೋದಕ್ಕೆ ಪೀಸಸ್ ಆಪೋಸಿಟ್ ಮ್ಯಾಚ್ ಆಗಿದೆ. ಇಲ್ಲೊಂದ್ ಮ್ಯಾಚ್ ಆಗಿದೆ, ಇಲ್ಲೊಂದ್ ಮ್ಯಾಚ್ ಆಗಿದೆ, ಇಲ್ಲಿ ಮ್ಯಾಚ್ ಆಗಿಲ್ಲ, ಹಿಂಗಡೆ ಮ್ಯಾಚ್ ಆಗಿಲ್ಲ, ಅಕ್ಕಪಕ್ಕ ಮ್ಯಾಚ್ ಆಗಿಲ್ಲ. ಇವಾಗ ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ಸಾಲ್ವ್ ಆಗಿರೋ ಪೀಸ್ ನ ರೈಟ್ ಇಟ್ಕೋಬೇಕು. ಇದು ಸಾಲ್ವ್ ಆಗಿದೆ, ರೈಟ್ ಇಟ್ಕೋಬೇಕು. ಯಾವ್ದಾದ್ರು ರೈಟ್ ಇಟ್ಕೋಬಹುದು. ಇದು ಸಾಲ್ವ್ ಆಗಿದೆ, ಇದು ಸಾಲ್ವ್ ಆಗಿದೆ, ಆದ್ರೆ ಅನ್ಸಾಲ್ವ್ ನಿಮ್ ಮುಂದೆ ಇರಬೇಕು. ಒಂದ್ ಹಿಂದೆ ಇರುತ್ತೆ, ಒಂದ್ ಮುಂದೆ ಇರುತ್ತೆ. ಸೇಮ್ ಈ ಸತಿನು ಮೇಲ್ಗಡೆ, ಈ ಕಡೆ, ಕೆಳಗಡೆ, ಈ ಕಡೆ, ಮೇಲ್ಗಡೆ. 2 ಸತಿ ಆ ಕಡೆ ತೊಳಗಿರ್ತಾರಲ್ಲ ವಾಪಸ್ ತರಬೇಕು. ಒಂದ್ಸತಿ ಕೆಳಗಡೆ, ಈ ಕಡೆ. ಆಮೇಲೆ ಇವಾಗ ತಿರ್ಗಾ ಮ್ಯಾಚ್ ಮಾಡಿ ನೋಡ್ಬೇಕು. ಇವಾಗ ಈ ತರ ತಿರುಗಿಸಿ. ಓಕೆ, ಇವಾಗ ಆಯ್ತು. ಇವಾಗ ಮುಂದೆ ಮುಂದೆ ಆಗಿದ್ದು ಅಕ್ಕಪಕ್ಕ ಬಂತು. ಇಲ್ಲ ಅಕ್ಕ ಆಯ್ತು, ಇಲ್ಲ ಇವಾಗ ಅನ್ಸಾಲ್ವ್ಡ್ ಫಸ್ಟ್ ಹೇಳ್ಕೊಟ್ಟಿದ್ದಲ್ಲ ಆ ತರ ಬಾಯ್ತು. ಅಕ್ಕಪಕ್ಕ ಒಂದು ಅನ್ಸಾಲ್ವ್ ಮುಂದೆ ಇದೆ, ಒಂದು ಲೆಫ್ಟ್ ಸೈಡ್ ಇದೆ. ಇವಾಗ ಸೇಮ್ ಟ್ರಿಕ್ ಅಪ್ಲೈ ಮಾಡ್ಬಿಟ್ಟು ಸಾಲ್ವ್ ಆಗಿರೋದನ್ನ ರೈಟ್ ಸೈಡ್ ಇಟ್ಕೋಬಿಟ್ಟು ಒಂದ್ಸತಿ ಮೇಲ್ಗಡೆ, ಒಂದ್ಸತಿ ಈ ಕಡೆ, ಕೆಳಗಡೆ, ಈ ಕಡೆ, ಮೇಲ್ಗಡೆ 2 ಸತಿ ಈ ಕಡೆ, ಒಂದ್ಸತಿ ಕೆಳಗಡೆ, ಮತ್ತೆ ಒಂದ್ಸತಿ ಈ ಕಡೆ. ಇವಾಗ ಎಲ್ಲಾ ಪೀಸು ಸಾಲ್ವ್ ಆಯ್ತು ಸೆಂಟರ್ ಪೀಸ್ ಜೊತೆ. ನೋಡಿ, ಇವಾಗ ಈ ಎಡ್ಜ್ ಪೀಸ್ ನ ಹೆಂಗ್ ಸಾಲ್ವ್ ಮಾಡುದು ಅಂತ ಹೇಳ್ಕೊಡ್ತೀನಿ. ಇವಾಗ ಇದು ಇಲ್ಲಿ ಗ್ರೀನ್ ಇದೆ, ಇಲ್ಲಿ ರೆಡ್ ಇದೆ, ಇಲ್ಲಿ ವೈಟ್ ಇದೆ. ಇವಾಗ ಈ ಪೀಸು ಇಲ್ಲಿ ಬರಬೇಕು, ಇಲ್ಲಿ ಗ್ರೀನು ಮತ್ತೆ ರೆಡ್ ಮಧ್ಯ ಬರ್ಬೇಕು. ಇವಾಗ ಇದನ್ನ ಈ ಕಡೆ ತೊಗೊಳೋಣ. ಇದು ಇಲ್ಲಿ ಬಂತಾ. ಇದನ್ನ ಜಸ್ಟ್ ಈ ಕಡೆ ಕೆಳಗಡೆ, ಈ ಕಡೆ ಯಾವ ಪೀಸ್ ಕೆಳಗಡೆ ಎಲ್ಲ ಹಾಕ್ಬೇಕು ಅಂತ ಇದೀರೋ ಅದ್ರ ಆಪೋಸಿಟ್ ತಗೊಳ್ಬೇಕು. ಈ ಕಡೆ ಬಾಟಮ್ ಲೇಯರ್ ಟರ್ನ್ ಮಾಡ್ಬೇಕು. ಇಂತರ
ಲೆಫ್ಟ್ ಲೇಯರ್ನ ಕೆಳಗೆ ತಗೊಬಂದ್ಬಿಟ್ಟು ಇದನ್ನ ಲೆಫ್ಟ್ ಟರ್ನ್ ಮಾಡ್ಬಿಟ್ಟು ಬಾಟಮ್ ಲೇಯರ್ನ ಅಪ್ ಮಾಡಬೇಕು. ಇವಾಗ ಇಲ್ಲಿದ್ದ ಪೀಸು ಇಲ್ಲಿ ಸಾಲ್ವ್ ಆಯ್ತು. ಇವಾಗ ನೆಕ್ಸ್ಟ್ ಕೇಸ್, ಇದು ಈ ಪೀಸ್ ಇಲ್ಲಿ ಬಂದಿದೆ, ಸೇಮ್ ಇದೆ, ಆದ್ರೆ ಉಲ್ಟಾ ಆಗ್ಬಿಟ್ಟಿದೆ. ಇದನ್ನ ಕೆಳಗಡೆ ಅಂದ್ಬಿಟ್ಟು ಒಂದ್ಸತಿ ಈ ಕಡೆ ಅಂದ್ಬಿಟ್ಟು ಇದನ್ನ ವಾಪಸ್ ಮೇಲ್ ತಗೊಳ್ಳೋ ಅಂದ್ರೆ ಕೆಳಗಡೆ ಇರೋ ಪೀಸ್ ಕೆಳಗಡೆ ಬಂದ್ಬಿಟ್ಟಿದೆ. ಇವಾಗ ಈ ಪೀಸ್ ಇಲ್ಲಿಗೆ ಹಾಕ್ಬೇಕು. ಸೇಮ್ ಟ್ರಿಕ್, ಕೆಳಗಡೆ ಅಂದ್ಬಿಟ್ಟು ಈ ಕಡೆ ಅಂದ್ಬಿಟ್ಟು ಮೇಲೋಯ್ತು. ಡನ್. ಇವಾಗ ಇನ್ನೊಂದು ಈ ತರ ಸೇಮ್ ಆಗಿದೆ, ಸೇಮ್ ಮಾಡಬೇಕು. ಆದ್ರೆ ಇದು ಈ ಪೀಸ್, ಅದಕ್ಕೆ ಈ ಕಡೆ ತಂದ್ಬಿಟ್ಟು ಈ ಕಡೆ ಹಾಕೋಣ ಮೇಲ್ಗಡೆ. ಮತ್ತೆ ಇನ್ನೊಂದು ಕೇಸ್ ಹೇಳ್ಕೊಡ್ತೀನಿ. ಇವಾಗ ಇನ್ನೊಂದು ಕೇಸು, ಇಲ್ಲಿ ಕಾರ್ಡೆಡ್ ಪೀಸ್ ಎಲ್ಲೂ ಸಿಕ್ತಿಲ್ಲ ಇಲ್ಲಿ. ಇವಾಗ ಬಾಟಮ್ ಲೇಯರ್ ಅಲ್ಲಿ ಇರ್ಬೋದು ಅದು. ಇವಾಗ ಇಲ್ಲಿ ಬಾಟಮ್ ಲೇಯರ್ ಅಲ್ಲಿ ಇದೆ, ಇದನ್ನ ಮೇಲ್ಗಡೆ ಹೆಂಗ್ ತರೋದು ಅಂತ ಒಬ್ಬೊಬ್ರಿಗೆ ಕ್ವಶನ್ ಇರುತ್ತೆ. ಇಲ್ಲಿ ಇರುತ್ತಲ್ಲ, ಯಾವ್ದನ್ನ ಅನ್ಸಾಲ್ವ್ ಎಡ್ಜ್ಗೆ ಕೆಳಗಡೆ ತಗೊಂಡ್ಬಿಟ್ಟು ಇಲ್ಲಿ ಇಡಬಾರ್ದು, ಇದು ಸಾಲ್ವ್ ಇದು ಕೆಳಗಡೆ ಇಡಬಾರ್ದು, ಇದು ಅನ್ಸಾಲ್ವ್ ಇದ್ರ ಕೆಳಗಡೆ ಇಟ್ಕೋಬೇಕು ಬಾಟಮ್ ಲೇಯರ್. ಇಲ್ಲಿ ವೈಟ್ ಇದೆ, ಓಕೆನಾ. ಇದನ್ನ ಕೆಳಗಡೆ ಅಂದ್ಬಿಟ್ಟು ಇವಾಗ ಇಲ್ಲಿ ಬಂದಿದೆ, ಇದು ತಿರ್ಗಾ ಮೇಲಂದ್ರೆ ಆಗಲ್ಲ. ಬಾಟಮ್ ಲೇಯರ್ನ ಒಂದ್ಸತಿ ತಿರ್ಗಿಸ್ಬೇಕು. ಯಾವ್ದು ಮೇಲ್ಗಡೆ ಎತ್ತುತ್ತೀರೋ ಅದು ಆಪೋಸಿಟ್. ಇದು ಮೇಲ್ಗಡೆ ಎತ್ತುತ್ತೀವಲ್ಲ, ಇದು ಆಪೋಸಿಟ್ ತಿರ್ಗಿಸ್ಬೇಕು ಈ ತರ ಒನ್ ಟೈಮ್. ಆಮೇಲೆ ಮೇಲಾಗಿತ್ತು, ಇಲ್ಲಿ ಕೆಳಗಡೆ ಇದ್ದಿದ್ದು ಇಲ್ಲಿ ಬಂದಿದೆ. ತಿರ್ಗಾ ಆ ತರನೇ ಇವೆರಡ್ರ ಮಧ್ಯ ತಗೊಳ್ಬೇಕು. ಇಲ್ಲಿ ಬ್ಲೂ ಇದೆ, ಇಲ್ಲಿ ಆರೆಂಜ್ ಇದೆ, ಅದ್ರ ಮಧ್ಯ ಬಂತು ಈ ಪೀಸ್. ಇದನ್ನ ಮೇಲ್ಗಡೆ ಹಾಕ್ಬೇಕಷ್ಟೇ. ಇವಾಗ ಫಸ್ಟ್ ಲೇಯರ್ ಡನ್, ಫಸ್ಟ್ ಲೇಯರ್ ಫುಲ್ ಆಗಿದೆ. ಇವಾಗ ಸೆಕೆಂಡ್ ಲೇಯರ್ ಹೆಂಗ್ ಸಾಲ್ವ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಇವಾಗ ಇಲ್ಲಿ ಈ ತರ ಮ್ಯಾಚ್ ಮಾಡ್ಕೋಬೇಕು ಕಲರ್ಸ್ ನೀವು. ಇಲ್ಲಿ ಆರೆಂಜ್ ಇದೆ ಅಂದ್ರೆ ಇಲ್ಲಿ ಮೇಲ್ಗಡೆ ಆರೆಂಜ್, ಆದ್ರೆ ಮೇಲ್ಗಡೆ ಎಲ್ಲೋ ಇರಬಾರ್ದು. ಈ ಎಡ್ಜ್ ಪೀಸ್ ಇಲ್ಲಿ ಬರ್ಬೇಕು. ಆ ತರನೇ ಇದು ಇಲ್ಲಿ ಬರಂಗಿಲ್ಲ, ಇಲ್ಲಿ ಮೇಲ್ಗಡೆ ಇರ್ಬೇಕು. ಈ ತರ ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಗ್ರೀನ್ ಇದೆ, ಆದ್ರೆ ಮೇಲ್ಗಡೆ ಎಲ್ಲೋ ಇಲ್ಲ. ಏನಕ್ಕೆ ಎಲ್ಲೋ ತಗೋಬಾರ್ದು ಅಂದ್ರೆ ಎಲ್ಲೋ ಪೀಸಸ್ ಎಲ್ಲ ಮೇಲ್ ಬರ್ಬೇಕು. ಅಕಸ್ಮಾತ್ ಇಲ್ಲಿಗೆ ಹಾಕ್ಬಿಟ್ರೆ ನಾವು ಎಲ್ಲೋ ಪೀಸಸ್ ತಿರ್ಗಾ ಮೇಲ್ ಹಾಕಕ್ ಕಷ್ಟ ಆಗುತ್ತೆ. ಇವಾಗ ಈ ತರ ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಗ್ರೀನ್ ಇದೆಯಾ, ಗ್ರೀನ್ ತಗೊಳ್ಳೋಣ, ಮ್ಯಾಚ್ ಆಯ್ತು. ಇವಾಗ ಎಲ್ಲೋ ಇಲ್ಲ ಮೇಲೆ. ಇವಾಗ ಆರೆಂಜ್ ಆ ಕಡೆ ಇದೆ, ರೈಟ್ ಇದೆ. ಇವಾಗ ಆರೆಂಜ್ ಆಪೋಸಿಟ್ ತಗೋಬೇಕು, ಮೇಲ್ ಟಾಪ್ ಲೇಯರ್ನ ಆಪೋಸಿಟ್. ಆಮೇಲೆ ಈ ಕಡೆ ಲೇಯರ್ ರೈಟ್ ಲೇಯರ್ನ ಮೇಲ್ಗಡೆ ಎತ್ಬಿಟ್ಟು ಒಂದ್ಸತಿ ಟಾಪ್ ಲೇಯರ್ನ ರೈಟ್ಗೆ ಟರ್ನ್ ಮಾಡ್ಬಿಟ್ಟು ರೈಟ್ ಲೇಯರ್ನ ಕೆಳಗಡೆ ಮಾಡ್ಬೇಕು. ಅವಾಗ ಈ ಪೀಸಸ್ ಇಲ್ಲಿ ಬಂತು, ಜಾಯಿಂಟ್ ಆಯ್ತು ಇವಾಗ. ಆಮೇಲೆ ಕ್ಯೂಬ್ನ ರೊಟೇಟ್ ಮಾಡ್ಬಿಟ್ಟು ಈ ಸೇಮ್ ಎಡ್ಜ್ ಪೀಸ್ ನ ಹೆಂಗ್ ಹಾಕ್ತಿದ್ರು ಸೇಮ್ ಇದು ಇವೆರಡ್ರ ಮಧ್ಯ ಬಂತು. ರೈಟ್, ಈ ಲೇಯರ್ ಕೆಳಗೆ ತಗೋಬೇಕಲ್ಲ, ಅದಕ್ಕೆ ಆಪೋಸಿಟ್ ಕೆಳಗಡೆ, ಈ ಕಡೆ ಮೇಲ್ಗಡೆ. ಇಲ್ಲಿದೆ ಎಡ್ಜ್ ಪೀಸ್ ಇಲ್ಲಿಗೆ ಬಂತು. ಇವಾಗ ಈ ತರ ಆರೆಂಜ್ ಮ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಆರೆಂಜ್ ಇದೆ, ಮೇಲ್ಗಡೆ ಎಲ್ಲೋ ಇಲ್ಲ. ಈ ಪೀಸ್ ನ ಮ್ಯಾಚ್ ಮಾಡ್ಕೊಳ್ಳೋಣ. ಈ ತರ ಮ್ಯಾಚ್ ಆಯ್ತು. 1 ಮಿನಿಟ್. ಇವಾಗ ಮ್ಯಾಚ್ ಮಾಡಿದ್ವಿ. ಇವಾಗ ಬ್ಲೂ ಆಪೋಸಿಟ್ ತಗೊಳ್ಬೇಕು. ಯಾವ ಪೀಸ್ ಮೇಲ್ಗಡೆ ಇರುತ್ತೋ ಆ ಪೀಸ್ ಲೇಯರ್ ನ ಮೇಲ್ಗಡೆ ಎತ್ತಬೇಕು. ಎಲ್ಲಾ ಟೈಮಲ್ಲೂ ರೈಟೇ ಅಲ್ಲ, ಓಕೆನಾ. ಇವಾಗ ಬ್ಲೂ ಮೇಲಿದೆಯಲ್ಲ, ಬ್ಲೂ ಲೇಯರ್ ನ ಮೇಲೆ ಎತ್ತೋಣ. ಈ ಕಡೆ ಬ್ಲೂ ಇದೆ, ಅದಕ್ಕೆ ಈ ಕಡೆ ಮೇಲೆ ಎತ್ತಿದ್ದೀವಿ. ನೆಕ್ಸ್ಟ್ ಸೇಮ್ ಟಾಪ್ ಲೇಯರ್ ನ ರೈಟ್ ತಿರ್ಗಿಸ್ಬಿಟ್ಟು ಬ್ಲೂ ಲೇಯರ್ ನ ಕೆಳಗಡೆ ಮಾಡಬೇಕು. ಇವಾಗ ಅಟ್ಯಾಚ್ ಆಯ್ತು ಇವೆರಡು. ಇವಾಗ ತಿರ್ಗಿಸ್ಬಿಟ್ಟು ಸೇಮ್ ಕಾರ್ನರ್ ಹೆಂಗ್ ಆಗ್ತಿದ್ವು ಹಂಗೆ. ಓಕೆ, ಡನ್. ಮತ್ತೆ ಇನ್ನೆರಡು ಕೇಸಸ್ ಹೇಳ್ತೀನಿ. ಇನ್ನ 2 ಟೈಪ್ಸ್ ಆಫ್ ಕೇಸಸ್ ಇದೆ. ಇವಾಗ ಇನ್ನೊಂದು ಕೇಸು, ಇಲ್ಲಿ ಆರೆಂಜ್ ಅಂತ ಬ್ಲೂ ಮತ್ತೆ ರೆಡ್ ಮಧ್ಯ ಬರೋ ಸೆಂಟರ್ ಪೀಸ್ ಎಲ್ಲೂ ಟಾಪ್ ಲೇಯರ್ ಅಲ್ಲಿ ಇಲ್ಲ. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಟಾಪ್ ಅಲ್ಲಿ ಹುಡುಗಿದ್ರು ಸಿಕ್ಕಿಲ್ಲ. ಆದ್ರೆ ಇದ್ರಲ್ಲಿ ಇದು ಪೀಸ್ ಉಲ್ಟಾ ಆಗ್ಬಿಟ್ಟಿದೆ ಅಷ್ಟೇ. ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿ ಬರ್ಬೇಕು, ಆದ್ರೆ ರೆಡ್ ಈ ಕಡೆ ಬರ್ಬೇಕು, ಬ್ಲೂ ಈ ಕಡೆ ಬರ್ಬೇಕು, ಅಷ್ಟೇ ಡಿಫ್ರೆನ್ಸ್ ಇರೋದು. ಇವಾಗ ಯಾವ್ದನ ರ್ಯಾಂಡಮ್ ಆಗಿರೋದು ಯಾವ್ದನ ಪೀಸ್ ಯೂಸ್ ಮಾಡ್ಬಿಟ್ಟು ಅದನ್ನ ಯಾವ ಪೀಸ್ ನ ತಗೋಬೇಕು ನೀವು, ಇದನ್ನ ಸರಿ ಮಾಡ್ಬೇಕಲ್ವಾ. ಈ ಪೀಸ್ ನ ಮೇಲ್ಗಡೆ ಎತ್ಬೇಕು. ಅದನ್ನ ಪೀಸ್ ತಗೊಂಡಿದೀವಿ, ಈ ಪೀಸ್ ತಗೊಂಡಿದೀನಿ ನಾನು. ಇವಾಗ ಇದನ್ನ ಟಾಪ್ ಲೇಯರ್ನ ರೈಟ್ ಆಪೋಸಿಟ್ ಟರ್ನ್ ಮಾಡ್ಬೇಕು. ಈ ಕಡೆ ಹಾಕ್ಬೇಕಲ್ಲ ನಾವು ಇಲ್ಲಿ ಈ ಪೀಸ್ ನ, ಅದಕ್ಕೆ ಇದ್ರ ಆಪೋಸಿಟ್ ತಗೋಬೇಕು. ಇದನ್ನ ಮೇಲ್ಗಡೆ ಎತ್ಬೇಕು ಈ ಲೇಯರ್ನ. ಆಮೇಲೆ ಈ ಕಡೆ ತರಬೇಕು, ಕೆಳಗಡೆ ಹಾಕ್ಬೇಕು. ಇವಾಗ ಈ ಪೀಸ್ ಇದೆಯಲ್ಲ ವಾಪಸ್ ಸಾಲ್ವ್ ಮಾಡ್ಬೇಕು.
ಸಾಲ್ವ್ ಆಯ್ತು. ಇಲ್ಲಿದ್ದ ಪೀಸು ಇಲ್ಲಿ ಬಂದಿದೆ. ಇವಾಗ ಸೇಮ್ ಮಿಡಿಲ್ ಲೇಯರ್ ನ ಕಲರ್ ಮ್ಯಾಚ್ ಮಾಡ್ಕೋಬೇಕು. ಬ್ಲೂ ಲೆಫ್ಟಿಗಿದೆ, ಬ್ಲೂ ಆಪೋಸಿಟ್ ತಗೋಬೇಕಂದ್ರೆ ರೈಟ್ಗೆ ತಗೊಳ್ಬೇಕು. ಬ್ಲೂ ಪೀಸ್ ನ ಮೇಲೆ ಎತ್ತಬೇಕು, ತಿರ್ಗಾ ಟಾಪ್ ಲೇಯರ್ ನ ಲೆಫ್ಟಿಗೆ ಮತ್ತೆ ಲೆಫ್ಟ್ ಲೇಯರ್ಗೆ ಕೆಳಗಡೆ. ಇವಾಗ ಅಟ್ಯಾಚ್ ಆಯ್ತು. ಇವಾಗ ಈ ಪೀಸ್ ನ ಇಲ್ಲಿ ಹಾಕ್ಬೇಕು. ಫಸ್ಟ್ ಲೇಯರ್ ಅಲ್ಲಿ ಹೆಂಗ್ ಮಾಡಿದ್ವು ಸೇಮ್ ಆತರ. ಈ ಇದು ಇನ್ನೊಂದು ಕೇಸು. ಇದರಲ್ಲಿ ಇಲ್ಲಿ ಬರ್ಬೇಕಾಗಿರೋ ಪೀಸು ಇಲ್ಲಿ ಬಂದಿದೆ. ಅಂದ್ರೆ ಈ ಕಡೆ ರೆಡ್ ಮತ್ತೆ ಬ್ಲೂ ಮಧ್ಯ ಬರೋ ಪೀಸು ರೆಡ್ ಮತ್ತೆ ಗ್ರೀನ್ ಮಧ್ಯ ಬಂದಿದೆ. ಮತ್ತೆ ಇಲ್ಲಿ ಬರ್ಬೇಕಾಗಿರೋ ಪೀಸ್ ಇಲ್ಲಿ ಬಂದಿದೆ. ಅದನ್ನ ಹೆಂಗ್ ಸಾಲ್ವ್ ಮಾಡುದು ಅಂತ. ಇವಾಗ ಸೇಮ್ ಯಾವ್ದನ ರ್ಯಾಂಡಮ್ ಆಗಿರೋ ಯಾವ್ದನ ಕಾರ್ನರ್ ಪೀಸ್ ನ ಚೂಸ್ ಮಾಡ್ಬಿಟ್ಟು ನಾನು ಸದ್ಯಕ್ಕೆ ಇದು ಚೂಸ್ ಮಾಡ್ತಿದ್ದೀನಿ. ಇದನ್ನ ಯಾವ ಕಡೆ ಚೇಂಜ್ ಮಾಡ್ಬೇಕು ಅದನ್ನ ಟಾಪ್ ಲೇಯರ್ನ ಅದು ಆಪೋಸಿಟ್ ತಗೊಳ್ಬೇಕು. ನಾನು ಈ ಕಡೆ ಚೇಂಜ್ ಮಾಡಬೇಕು, ಅದಕ್ಕೆ ನಾನು ಇದನ್ನ ಆಪೋಸಿಟ್ ತಗೊಳ್ತಿದ್ದೀನಿ. ಆಪೋಸಿಟ್ ತಗೊಳ್ಳೋದೆ ಮತ್ತೆ ಯಾವ ಕಡೆ ನೀವು ಹಾಕ್ಬೇಕು ಅಂತ ಇದ್ದೀರೋ ಅದನ್ನ ಮೇಲ್ಗಡೆ ಎತ್ತಬೇಕು. ಮೇಲ್ಗಡೆ ಎತ್ತಿದೆ ತಿರ್ಗಾ ಇವಾಗ ಈ ಕಡೆ ಟಾಪ್ ಲೇಯರ್ನ ಆಮೇಲೆ ಇದನ್ನ ಕೆಳಗಡೆ ಈ ಕಾರ್ನರ್ ಪೀಸ್ ನ ವಾಪಸ್ ಇಲ್ಲಿ ಹಾಕ್ಬೇಕು. ಆಯ್ತು. ಇವಾಗ ಇಲ್ಲಿ ಬಂದಿದೆ. ಇವಾಗ ತಿರ್ಗಾ ಇದನ್ನು ಆತರ ಮಾಡೋದ್ ಅವಶ್ಯಕತೆ ಇಲ್ಲ. ಹೆಂಗೂ ಇದನ್ನ ಇಲ್ಲಿ ಹಾಕ್ಬೇಕಲ್ಲ ನಾವು, ಅವಾಗ ಅದು ಆಟೋಮೆಟಿಕ್ಲಿ ಇದ್ ಮೇಲ್ಗಡೆ ಬಂದ್ಬಿಡುತ್ತೆ. ಇವೆರಡು ಪ್ಲೇಸಸ್ ಸ್ವಿಚ್ ಆಗುತ್ತೆ ಅಷ್ಟೇ. ಇವಾಗ ಈ ತರ ಕಲರ್ ಮ್ಯಾಚ್ ಮಾಡಿದೆ, ರೆಡ್ ಇಲ್ಲಿದೆ, ಇದ್ರ ಆಪೋಸಿಟ್. ಇವಾಗ ಇದನ್ನ ಮೇಲ್ಗಡೆ ಎತ್ತಬೇಕು, ಈ ಕಡೆ ಮಾಡಬೇಕು, ಕೆಳಗಡೆ, ಆಮೇಲೆ ವಾಪಸ್ ಇದನ್ನ ಟಾಪ್ ಲೇಯರ್ಗೆ ಹಾಕ್ಬೇಕು. ಇಲ್ಲಿದ್ದ ಗ್ರೀನು ಮೇಲ್ಗಡೆ ಬಂದ್ಬಿಟ್ಟಿದೆ. ಇವಾಗ ಗ್ರೀನ್ ಮ್ಯಾಚ್ ಆಯ್ತು. ರೆಡ್ ಆಪೋಸಿಟ್ ತಗೋಬೇಕು. ತಗೊಂಡೋದೆ ಮೇಲ್ಗಡೆ ಲೆಫ್ಟ್ ಲೇಯರ್ ನ ಮೇಲ್ಗಡೆ ಎತ್ಬಿಟ್ಟು ಅದಕ್ಕೆ ಹಾಕ್ತಿದೀವಿ ಅದನ್ನ ಮೇಲ್ಗಡೆ ಎತ್ಬಿಟ್ಟು ಟಾಪ್ ಲೇಯರ್ ಲೆಫ್ಟಿಗೆ ವಾಪಸ್ ಕೆಳಗಡೆ ತಿರ್ಗಾ ಮೇಲ್ಗಡೆ ಮಾಡಿಬಿಟ್ಟು ಇದನ್ನ ವಾಪಸ್ ಹಾಕ್ಬೇಕು. ಸೆಕೆಂಡ್ ಲೇಯರ್ ಇಲ್ಲಿ ಕಂಪ್ಲೀಟ್ ಆಯ್ತು. ಇವಾಗ 2 ಲೇಯರ್ಸ್ ಕಂಪ್ಲೀಟ್ ಆಯ್ತು. ಇವಾಗ ಟಾಪ್ ಲೇಯರ್ ಪ್ಲಸ್ ಮಾಡ್ಕೋಬೇಕು. ಲಕ್ಕಿಲಿ ನಮ್ಗೆ ಆಗ್ಲೇ ಪ್ಲಸ್ ಬಂದಿದೆ. ಈ 2 ಕಾರ್ನರ್ ನ ಇಗ್ನೋರ್ ಮಾಡ್ಬೇಕು ನೀವು. ಮತ್ತೆ ಇನ್ನ 3 ಕೇಸಸ್ ಇದೆ. 3 ಕೇಸಸ್ ನಾನು ಇವಾಗ ಹೇಳ್ಕೊಡ್ತೀನಿ. ಇದು ಕಾಮನ್ ಕೇಸ್. ಇದು ಯಾವಾಗ್ಲೂ ಕಾಮನ್ ಆಗಿ ಬರುತ್ತೆ ಈ ತರ. ಇವೆರಡು ಪೀಸಸ್ ನ ಇಗ್ನೋರ್ ಮಾಡ್ಬೇಕು ನೀವು. ಇವೆರಡು ಪೀಸಸ್ ನ ಇದು ಇಗ್ನೋರ್ ಮಾಡಿ ಸಾಕು. ಎಲ್ ಬಂತ ಉಲ್ಟಾ ಎಲ್ ಮಾಡ್ಕೋಬೇಕು ನೀವು. ಇದು ಎಲ್ ಹಿಂಗ್ ಬರುತ್ತೆ, ಇವಾಗ ಉಲ್ಟಾ ಎಲ್ಲಿದೆ. ಇವಾಗ ಉಲ್ಟಾ ಎಲ್ ಮಾಡ್ಕೊಂಡ್ಮೇಲೆ ಇದು ಫ್ರಂಟ್ ಲೇಯರ್ ನ ಮೇಲ್ಗಡೆ ಎತ್ಬೇಕು, ಆಮೇಲೆ ಟಾಪ್ ಲೇಯರ್ ನ ಲೆಫ್ಟ್, ತಿರ್ಗಾ ರೈಟ್ ಲೇಯರ್ ನ ಮೇಲ್ಗಡೆ, ಟಾಪ್ ಲೇಯರ್ ನ ತಿರ್ಗಾ ರೈಟ್, ಇದು ರೈಟ್ ಲೇಯರ್ ನ ಮೇಲ್ಗಡೆ ಎತ್ತಿರ್ತೀರಲ್ಲ ಕೆಳಗಡೆ, ಮತ್ತೆ ಫ್ರಂಟ್ ಲೇಯರ್ ನ ಮೇಲ್ಗಡೆ ಎತ್ತಿರ್ತೀನಲ್ಲ ಅದನ್ನು ಕೆಳಗಡೆ ಹಾಕ್ಬೇಕು. ಇವಾಗ ಪ್ಲಸ್ ಆಯ್ತು. ಇವಾಗ ಈ ಟ್ರಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪ್ಲಸ್ ಆಗುತ್ತೆ. ಇವಾಗ ಲೈನ್ ಆಗಿದೆ. ಲೈನ್ ಒಂದೊಂದ್ಸತಿ ಈ ತರನೂ ಬರ್ಬೋದು. ಈ ತರ ಮಾಡ್ಕೋಬೇಕು, ಅಡ್ಡ ಮಾಡ್ಕೋಬೇಕು. ಈ ಟಾಪ್ ಲೇಯರ್ ತಿರ್ಗಿಸಿದ್ರೆ ಏನೂ ಆಗಲ್ಲ. ಯಾಕಂದ್ರೆ ಇದು ಸಾಲ್ವ್ ಆಗಿಲ್ವಲ್ಲ, ಏನಾದ್ರೂ ಏನು ಡ್ಯಾಮೇಜ್ ಆಗಲ್ಲ. ಅದಕ್ಕೆ ಟಾಪ್ ಲೇಯರ್ ಆರಾಮಾಗಿ ತಿರ್ಸ್ಕೊಳ್ಳಿ ಫ್ರೀಯಾಗಿ. ಇವಾಗ ಅಡ್ಡ ಬಂದಿದೆಯಲ್ಲ, ಇವಾಗ ಅಡ್ಡ ಇಟ್ಕೋಬೇಕು ಲೈನ್ ನ, ಅಂದ್ರೆ ಹಾರಿಜಾಂಟಲ್ ಆಗಿ ಇಟ್ಕೋಬೇಕು. ಸೇಮ್ ಟಾಪ್ ಲೇಯರ್ ನ ಫ್ರಂಟ್ ಲೇಯರ್ ನ ಮೇಲ್ಗಡೆ ಎತ್ಬಿಟ್ಟು ಟಾಪ್ ಲೇಯರ್ ಲೆಫ್ಟ್, ರೈಟ್ ಲೇಯರ್ ಅಪ್, ಟಾಪ್ ಲೇಯರ್ ಲೆಫ್ಟ್, ರೈಟ್ ಲೇಯರ್ ನ ಮೇಲೆ ತೊಳಗಿದ್ರಲ್ಲ ವಾಪಸ್ ಕೆಳಗಡೆ, ತಿರ್ಗಾ ಫ್ರಂಟ್ ಲೇಯರ್ ನ ವಾಪಸ್ ಕೆಳಗಡೆ. ಇವಾಗ ಎಲ್ಲ ಆಯ್ತು. ಇವಾಗ ಮುಂದೆ ನಿಮ್ ಮಾಡಕ್ ಬಂದೇ ಬರುತ್ತೆ. ಆಮೇಲೆ ಸೇಮ್ ಕಂಟಿನ್ಯೂ ಮಾಡಬೇಕು. ಫ್ರಂಟ್ ಲೇಯರ್ ಅಪ್, ಟಾಪ್ ಲೇಯರ್ ಲೆಫ್ಟ್, ರೈಟ್ ಲೇಯರ್ ಅಪ್, ಟಾಪ್ ಲೇಯರ್ ರೈಟ್ ಲೇಯರ್ ಮೇಲ್ಗಡೆ ತೊಳಗಿದ್ರಲ್ಲ ಕೆಳಗಡೆ, ತಿರ್ಗಾ ಫ್ರಂಟ್ ಲೇಯರ್ ತಿರ್ಗಾ ಕೆಳಗಡೆ. ಇವಾಗ ಪ್ಲಸ್ ಆಯ್ತು. ಇದು ಪ್ಲಸ್ ಮಾಡೋದ್ರಲ್ಲಿ ಲಾಸ್ಟ್ ಕೇಸ್ ಇದು. ಇವಾಗ ಡಾಟ್ ಇದೆ, ಒಂದು ಸೆಂಟರ್ ಪೀಸ್ ಅಷ್ಟೇ ಇದೆ. ಅಕಸ್ಮಾತ್ ಒಂದೆಲ್ಲೋ ಇಲ್ಲಿದ್ರು ಇಗ್ನೋರ್ ಮಾಡ್ಬೇಕು ನೀವು. ಓನ್ಲಿ ಡಾಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಒಂದೊಂದ್ಸತಿಗೆ ಎಲ್ಲಾಗಿರುತ್ತಲ್ಲ ಹೇಳ್ಕೊಟ್ಟೆ, ಇವಾಗ ಲೈನ್ ಹೇಳ್ಕೊಟ್ಟೆ, ಇವಾಗ ಡಾಟ್. ಒಂದೊಂದ್ಸತಿ ಎಲ್ಲೋ ಪೀಸ್ ಇಲ್ಲಿ ಬಂದಿರುತ್ತೆ, ಒಂದೇ ಎಲ್ಲೋ ಪೀಸ್ ಬಂದಿರುತ್ತೆ, ಆದ್ರೂ ಡಾಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ಸ್ಟಾರ್ಟ್ ಮಾಡೋಣ. ಸೇಮ್ ಟಾಪ್ ಲೇಯರ್ ಮೇಲ್ಗಡೆ ಎತ್ಬಿಟ್ಟು ಫ್ರಂಟ್ ಲೇಯರ್ ಮೇಲ್ಗಡೆ ಎತ್ಬಿಟ್ಟು ಟಾಪ್ ಲೇಯರ್ ನ ಲೆಫ್ಟ್ ತಗೊಂಡು ಹೋಗ್ಬಿಟ್ಟು ರೈಟ್ ಲೇಯರ್ ಮೇಲೆ, ಟಾಪ್ ಲೇಯರ್ ಲೆಫ್ಟ್,
ತಿರ್ಗಾ ರೈಟ್ ಲೇಯರ್ ಕೆಳಗಡೆ, ಫ್ರಂಟ್ ಲೇಯರ್ ಕೆಳಗಡೆ. ಇವಾಗ ಲೈನ್ ಆಯ್ತು. ಇವಾಗ ಸ್ಟ್ರೈಟ್ ಲೈನ್ ಬಂತು. ಅದಾಯ್ತಾ? ಡಾಟ್ ಇತ್ತು, ಇವಾಗ ಲೈನ್ ಬಂತು. ಇವಾಗ ಅಡ್ಡ ಮಾಡ್ಕೋಬೇಕು ನಾವು ಲೈನ್ ಈ ತರ ತಿರುಗಿಸ್ಬಿಟ್ಟು. ಈಗ ಈ ಪೀಸ್ ನ ಇಗ್ನೋರ್ ಮಾಡ್ಬೇಕು ನೀವು. ಆಮೇಲೆ ಸೇಮ್ ಫ್ರಂಟ್ ಲೇಯರ್ ಈ ಕಡೆ, ಮೇಲ್ಗಡೆ ಈ ಕಡೆ, ಕೆಳಗಡೆ ಮತ್ತೆ ಈ ಕಡೆ. ಇವಾಗ ಉಲ್ಟಾ ಎಲ್ಲ ಆಯ್ತು. ಇವಾಗ ತಿರ್ಗಾ ಕಂಟಿನ್ಯೂ ಮಾಡ್ಬೇಕು ಸೇಮ್. ಪ್ಲಸ್ ಆಯ್ತು. ಇವಾಗ ನೆಕ್ಸ್ಟ್ ಸ್ಟೆಪ್. ಇವಾಗ ಫಸ್ಟ್ ಲೇಯರ್ ಅಲ್ಲಿ ಹೆಂಗ್ ಕಲರ್ ಮ್ಯಾಚ್ ಹೇಳ್ಕೊಟ್ಟಿದ್ದೆ, ಇವಾಗೂ ಸೇಮ್. ಇವಾಗ ಕಲರ್ ಮ್ಯಾಚ್ ಮಾಡಿದೆ, ಆಲ್ರೆಡಿ ಮ್ಯಾಚ್ ಆಗಿದೆ. ಇವಾಗ ಮ್ಯಾಚ್ ಮಾಡ್ಕೊಂಡೆ. ರೆಡ್ ಮ್ಯಾಚ್ ಆಗಿದೆ, ಇಲ್ಲಿ ಮ್ಯಾಚ್ ಆಗಿಲ್ಲ, ಇಲ್ಲೂ ಮ್ಯಾಚ್ ಆಗಿದೆ. ಇವಾಗ ಆಪೋಸಿಟ್ ಮ್ಯಾಚ್ ಆಗಿದೆ. ಇವಾಗ ಮ್ಯಾಚ್ ಆಗಿರೋ ಸೈಡ್ ಅಕ್ಕಪಕ್ಕ ಇರುತ್ತೆ, ಮ್ಯಾಚ್ ಆಗದಿರೋ ಸೈಡ್ ನಿಮ್ ಮುಂದೆ ಇಟ್ಕೋಬೇಕು. ಇದನ್ನ ರೈಟ್ ಲೇಯರ್ ನ ಮೇಲ್ಗಡೆ ಎತ್ಬಿಟ್ಟು ಒಂದ್ಸತಿ ಟಾಪ್ ಲೇಯರ್ ನ ಲೆಫ್ಟ್ ತಿರ್ಸ್ಬೇಕು, ಕೆಳಗಡೆ ತಿರ್ಗಾ ಲೆಫ್ಟ್, ತಿರ್ಗಾ ತಿರ್ಗಾ ಮೇಲ್ಗಡೆ, ತಿರ್ಗಾ ಈ ಎರಡ್ ಸತಿ ಆ ಕಡೆ ತೊಳಗೆ ಇರ್ತೀರಲ್ಲ, ವಾಪಸ್ ತರಬೇಕು. 1 2 ಕೆಳಗಡೆ ಒಂದ್ಸತಿ ಈ ಕಡೆ. ಆಮೇಲೆ ತಿರ್ಗಾ ಮ್ಯಾಚ್ ಮಾಡ್ಬಿಟ್ಟು ನೋಡ್ಬೇಕು ನೀವು ಎಲ್ಲ ಸಾಲ್ವ್ ಆಗಿದೆಯಾ ಅಂತ. ಓಕೆ, ಇವಾಗ ಎರಡೂ ಸಾಲ್ವ್ ಆಯ್ತು. ಇವಾಗ ಸೇಮ್ ಮ್ಯಾಚ್ ಆಗಿರೋ ಸೈಡ್ ನ ರೈಟ್ ಇಟ್ಕೋಬೇಕು, ಮತ್ತೆ ಮ್ಯಾಚ್ ಆಗದಿಲ್ದಿರೋ ಸೈಡ್ ನ ಮುಂದ್ಗಡೆ ಮತ್ತೆ ಪಕ್ಕದಲ್ಲಿ. ಮುಂದ್ಗಡೆ ಇದ್ದಿದ್ದು ಅಕ್ಕಪಕ್ಕ ಆಯ್ತು. ಇವಾಗ ಸೇಮ್ ಮೇಲ್ಗಡೆ ಈ ಕಡೆ, ಕೆಳಗಡೆ ಈ ಕಡೆ, ಮೇಲ್ಗಡೆ ಈ ಕಡೆ, ಕೆಳಗಡೆ ಮತ್ತೆ ಒಂದ್ಸತಿ ಆ ಕಡೆ ಆಯ್ತು. ಇವಾಗ ಈ ಕಾರ್ನರ್ ಪೀಸಸ್ ಹೆಂಗ್ ಸರಿ ಮಾಡೋದು ಅಂತ. ಇವಾಗ ಒಂದ್ ಸಾಲ್ವ್ ಆಗಿದೆ, ಒಂದ್ಸತಿ ಯಾವ್ದು ಸಾಲ್ವ್ ಆಗಿರಲ್ಲ. ಆತರ ಸಾಲ್ವ್ ಆಗ್ದಿಲ್ದಿರೋದ್ನು ಹೆಂಗಾದ್ರೂ ಇಟ್ಕೊಳ್ಳಿ ಸಾಲ್ವ್ ಮಾಡ್ಬೋದು. ಇವಾಗ ಒಂದ್ ಸಾಲ್ವ್ ಆಗಿದೆಯಲ್ಲ, ಅದನ್ನೇ ಲೆಫ್ಟ್ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಒಂದ್ಸತಿ ಮೇಲ್ಗಡೆ ಈ ಕಡೆ ಅನ್ಬಿಟ್ಟು ಈ ಕಡೆ, ಮೇಲ್ಗಡೆ ಈ ಕಡೆ, ಕೆಳಗಡೆ ಈ ಕಡೆ, ತಿರ್ಗಾ ಕೆಳಗಡೆ. ಓಕೆ, ಮತ್ತೆ ಒಂದ್ಸತಿ ಲೆಫ್ಟ್. ಇವಾಗ ಇದು ಇಲ್ಲೇ ಇದೆ, ಮತ್ತೆ ಯಾವ್ದು ಪೀಸ್ ಇನ್ನ ಸಾಲ್ವ್ ಆಗಿಲ್ಲ. ಉಲ್ಟಾ ಆಗುತ್ತೆ, ಒಂದೊಂದ್ಸತಿ ಸಾಲ್ವ್ ಆಗುತ್ತೆ, ಒಂದೊಂದ್ಸತಿ ಉಲ್ಟಾ ಆಗ್ಬಿಡುತ್ತೆ. ಸೇಮ್ ತಿರ್ಗಾ ಕಂಟಿನ್ಯೂ ಮಾಡಬೇಕು. ಇವಾಗ ಇದು ಸಾಲ್ವ್ ಆಯ್ತು, ಇದು ಸಾಲ್ವ್ ಆಯ್ತು, ಇದು ಸಾಲ್ವ್ ಆಗಿದೆ, ಆದ್ರೆ ಉಲ್ಟಾ ತಿರುಗಿದೆ ಅಷ್ಟೇ. ನೋಡಿ, ಈ ತರ ಇರೋದು ಈ ತರ ಉಲ್ಟಾ ತಿರುಗಿದೆ ಅಷ್ಟೇ. ಇದು ಅಷ್ಟೇ, ಇದು ಅಷ್ಟೇ. ಇದು ಸೆಕೆಂಡ್ ಕೇಸ್. ಇದರಲ್ಲಿ ಈ ಪೀಸ್ ಉಲ್ಟಾ ಆಗಿದೆ, ಅರೆ ಸಾಲ್ವ್ ಆಗಿದೆ, ಆದ್ರೆ ಉಲ್ಟಾ ಆಗಿದೆ ಅಷ್ಟೇ. ಮತ್ತೆ ಮಿಕ್ಕಿದ್ ಯಾವ್ದು ಸಾಲ್ವ್ ಆಗಿಲ್ಲ. ಇದರಲ್ಲಿ ಸೇಮ್ ಸಾಲ್ವ್ ಆಗಿರೋದು ಲೆಫ್ಟ್ ಇಟ್ಕೋಬೇಕು. ಇಲ್ಲಿ ಸಾಲ್ವ್ ಆಗಿಲ್ಲ ಆದ್ರೂ ಟ್ವಿಸ್ಟ್ ಆಗಿದೆ, ಇದನ್ನ ಲೆಫ್ಟ್ ಇಟ್ಕೋಬಿಟ್ಟು ಸೇಮ್ ಕಂಟಿನ್ಯೂ ಮಾಡಬೇಕು. ರೈಟ್ ಲೇಯರ್ ಅಪ್, ಲೆಫ್ಟ್, ಸಾರಿ ತಿರ್ಗಾ ಹೇಳ್ತೀನಿ. ರೈಟ್ ಲೇಯರ್ ಅಪ್, ರೈಟ್, ಲೆಫ್ಟ್ ಲೇಯರ್ ಅಪ್, ಲೆಫ್ಟ್, ಇದು ಆಯ್ತಾ, ಇದು ಕೆಳಗಡೆ. ಮತ್ತೆ ಇದನ್ನ ಈಗ ವಾಪಸ್ ಈ ಕಡೆ ತಗೊಂಡ್ಬರ್ಬೇಕು, ಈ ಕಡೆ ಕೆಳಗಡೆ, ಒಂದ್ಸತಿ ಆ ಕಡೆ. ಇದು ಸರಿ ಹೋಯ್ತು, ಇನ್ ಯಾವ್ದು ಸರಿ ಹೋಗಿಲ್ಲ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಯಾವ್ದು ಸರಿ ಹೋಗೋ ತನಕ ಕಂಟಿನ್ಯೂ ಮಾಡ್ಬೇಕು. ಇವಾಗ ಇದು ಫುಲ್ ಸಾಲ್ವ್ ಆಗ್ಬಿಡ್ತು, ಇದು ಉಲ್ಟಾ ಆಗಿದೆ, ಇದು ಉಲ್ಟಾ ಆಗಿದೆ, ಇದು ಉಲ್ಟಾ ಆಗಿದೆ. ಇವಾಗ ನೆಕ್ಸ್ಟ್ ಸಾಲ್ವ್ ಮಾಡೋದು. ಇವಾಗ ಲಾಸ್ಟ್ ಸ್ಟೆಪ್. ಇವಾಗ ಎಲ್ಲೋನ ನಿಮ್ ಫೇಸ್ ಮಾಡ್ಕೋಬೇಕು. ಈ ತರ ಎಲ್ಲ ಇಟ್ಕೋಬೇಕು. ಈ ತರ ಮೇಲ್ಗಡೆ ಇಟ್ಕೋಬಾರ್ದು, ನಿಮ್ ಮುಖಕ್ಕೆ ನಿಮ್ ಫೇಸ್ ಇಟ್ಕೋಬೇಕು. ಇವಾಗ ಯಾವ್ದಾನ ಅನ್ಸಾಲ್ವ್ ತಗೋಬಿಟ್ಟು ಇದನ್ನ ಈ ಟ್ರಿಕ್ ಅಪ್ಲೈ ಮಾಡ್ಬೇಕು. ಇದು ಅನ್ಸಾಲ್ವ್ಡ್. ಇದು ಅನ್ಸಾಲ್ವ್ಡ್ ಅಂದ್ರೆ ಉಲ್ಟಾ ಆಗಿದೆ ಅಷ್ಟೇ, ಸಾಲ್ವ್ ಆಗಿದೆ ಉಲ್ಟಾ ಆಗಿದೆ ಅಷ್ಟೇ. ಇವಾಗ ಇದನ್ನ ಉಲ್ಟಾ ಆಗಿರೋದನ್ನ ಇಟ್ಕೋಬಿಟ್ಟು ಈ ಟ್ರಿಕ್ ಅಪ್ಲೈ ಮಾಡ್ಬೇಕು. ಲೆಫ್ಟ್ ಡೌನ್, ರೈಟ್ ಅಪ್, ಸೇಮ್ ಲೆಫ್ಟ್ ಡೌನ್, ರೈಟ್ ಅಪ್. ಇನ್ನ ಸಾಲ್ವ್ ಆಗ್ಲಿಲ್ಲ, ಕಂಟಿನ್ಯೂ ಮಾಡ್ಬೇಕು. ಲೆಫ್ಟ್. ಇವಾಗ ಸಾಲ್ವ್ ಆಯ್ತು, ಆದ್ರೆ ಇಲ್ಲೇ ಸ್ಟಾಪ್ ಮಾಡಬಾರ್ದು, ಫುಲ್ ಕಂಟಿನ್ಯೂ ಮಾಡ್ಬೇಕು. ಲೆಫ್ಟ್ ಆಯ್ತು, ಡೌನ್, ರೈಟ್ ಅಪ್. ಇವಾಗ ಸಾಲ್ವ್ ಆಯ್ತು. ಇವಾಗ ಹಿಂಗ್ ತಿರ್ಸ್ಕೊಂಡ್ರೆ ಸಾಲ್ವ್ ಆಗಲ್ಲ ಕ್ಯೂಬ್. ಇವಾಗ ಫ್ರಂಟ್ ಲೇಯರ್ ನ ತಿರ್ಸ್ಕೋಬೇಕು. ನೆಕ್ಸ್ಟ್ ಸೇಮ್ ಲೆಫ್ಟ್ ಡೌನ್, ರೈಟ್ ಅಪ್,
ಲೆಫ್ಟ್. ಇವಾಗ ಸಾಲ್ವ್ ಆಯ್ತು, ಆದ್ರೆ ಸ್ಟಾಪ್ ಮಾಡಂಗಿಲ್ಲ, ಫುಲ್ ಕಂಪ್ಲೀಟ್ ಮಾಡಬೇಕು. ಡೌನ್, ರೈಟ್, ಅಪ್. ಕಂಪ್ಲೀಟ್ ಆಯ್ತು, ತಿರ್ಸ್ಕೊಳ್ಬೇಕು. ಲೆಫ್ಟ್, ಡೌನ್, ರೈಟ್, ಅಪ್. ಲೆಫ್ಟ್, ಡೌನ್, ರೈಟ್, ಅಪ್. ಸಾಲ್ವ್ ಆಯ್ತು. ಮತ್ತೆ ಇನ್ನೊಂದು ಕೇಸ್ ಇರುತ್ತೆ. ಇವಾಗ ಈ ಕೇಸಲ್ಲಿ ಈ ಕಾರ್ನರ್ ಪೀಸ್ ಸಾಲ್ವ್ ಮಾಡಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ. ಯಾಕಂದ್ರೆ ಎಲ್ಲೋ ಮೇಲಿದೆ, ಎಲ್ಲೋ ಲೆಫ್ಟ್ ಅಲ್ಲಿ ಇದೆ. ಇವಾಗೆಲ್ಲ ಮಾಡಿದ್ವಲ್ಲ, ಎಲ್ಲೋ ಲೆಫ್ಟ್ ಅಲ್ಲಿ ಇತ್ತು, ಅದು ಸ್ವಲ್ಪ ಕಮ್ಮಿ ಲೆಫ್ಟ್ ಡೌನ್ ರೈಟ್ ಅಪ್ ತಗೊಳುತ್ತೆ. ಇದು ಮೇಲ್ಗಡೆ ಇದೆ, ಇದಕ್ಕೂ ಸೇಮ್ ಮಾಡಬೇಕು. ಲೆಫ್ಟ್, ಲೆಫ್ಟ್ ಡೌನ್ ರೈಟ್ ಅಪ್, ಲೆಫ್ಟ್ ಡೌನ್ ರೈಟ್ ಅಪ್. ಇವಾಗೆಲ್ಲ ಮಾಡಿದ್ದು ಇಷ್ಟೊತ್ತು ಸಾಲ್ವ್ ಆಗ್ಬಿಡ್ತು, ಇದು ಸಾಲ್ವ್ ಆಗ್ಲಿಲ್ಲ. ಇವಾಗ ಇಷ್ಟೊತ್ತು ಸಾಲ್ವ್ ಮಾಡಿದ್ವಲ್ಲ, ಆ ತರ ಆಯ್ತು. ಇವಾಗ ಕಂಟಿನ್ಯೂ ಮಾಡ್ಬೇಕು. ಲೆಫ್ಟ್ ಡೌನ್ ರೈಟ್ ಅಪ್, ಲೆಫ್ಟ್ ಡೌನ್ ರೈಟ್ ಅಪ್. ಸಾಲ್ವ್ ಆಯ್ತು ಕ್ಯೂಬ್ ಫುಲ್. ಇವಾಗ ಎಲ್ಲ ಸಾಲ್ವ್ ಆಗಿದೆ, ಆದ್ರೆ ಇದು ಸಾಲ್ವ್ ಆಗಿಲ್ಲ. ಇವಾಗ ಇದು ಟ್ರೈ ಮಾಡೋಣ ಸಾಲ್ವ್ ಮಾಡಕ್ಕೆ. ಇದು ಲಾಸ್ಟ್ ಕೇಸ್. ಇದು ಸಾಲ್ವ್ ಆಯ್ತು, ಆದ್ರೂ ಮಿಕ್ಕಿದೆಲ್ಲ ಸಾಲ್ವ್ ಆಗಿಲ್ಲ. ಇದು ಏನಕ್ಕೆ ಸಾಲ್ವ್ ಆಗಿಲ್ಲ ಅಂದ್ರೆ ಈ ಕಾರ್ನರ್ ಪೀಸ್ ಟ್ವಿಸ್ಟ್ ಆಗಿದೆ. ಓಕೆನಾ, ಇವಾಗ ಸರಿ ಹೋಯ್ತು. ಇವಾಗ ಇದೆಯಲ್ಲ, ಇದು ಸಾಲ್ವ್ ಆಗಿಲ್ಲ, ಮಿಕ್ಕಿದೆಲ್ಲ ಸಾಲ್ವ್ ಆಗಿದೆ ಈ ಪೀಸ್ ಬಿಟ್ಬಿಟ್ಟು. ಇವಾಗ ಅದು ಇದು ಸಾಲ್ವ್ ಮಾಡಿದ್ರು ಆಗಲ್ಲ, ಯಾಕಂದ್ರೆ ನೀವು ಯಾವ್ದನ ಲೇಯರ್, ಯಾವ್ದನ ಟಾಪ್ ಅಥವಾ ಬಾಟಮ್ ಲೇಯರ್ ಅಲ್ಲಿ ಯಾವ್ದನ ಕಾರ್ನರ್ ಪೀಸ್ ನ ಟ್ವಿಸ್ಟ್ ಮಾಡಿದ್ರೆ ಈ ತರ ಕೇಸ್ ಬರುತ್ತೆ. ಇದನ್ನ ಟ್ವಿಸ್ಟ್ ಮಾಡ್ಬಿಟ್ಟು ಸರಿ ಮಾಡ್ಕೋಬೇಕಷ್ಟೇ. ಇವಾಗ ಎಂಟೈರ್ ಕ್ಯೂಬ್ ಸಾಲ್ವ್ ಆಯ್ತು. ಇವಾಗ ಫ್ಯೂ ಡೇಸ್ ಅಲ್ಲಿ ನೆಕ್ಸ್ಟ್ ಮೆಥಡ್ ಇನ್ವೆಂಟ್ ಮಾಡಿರೋದು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು.